ವ್ಯಾಸ ಪೂರ್ಣಿಮೆ ಎಂದರೆ ಗುರುವಿನ ಸ್ಮರಣೆ ಮಾಡಿ ಚೈತನ್ಯ ಪಡೆಯುವ ದಿನ ಎಂದು ಶಿರಸಿಯಲ್ಲಿ ಸೋಂದಾ ಸ್ವರ್ಣವಲ್ಲಿ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿ ಹೇಳಿದರು. ಸ್ವರ್ಣವಲ್ಲಿಯಲ್ಲಿ ಗುರುವಾರ ಚಾತುರ್ಮಾಸ್ಯ ವ್ರತ ಸಂಕಲ್ಪ ನಡೆಸಿದ ಬಳಿಕ ನಡೆದ ಧರ್ಮಸಭೆಯಲ್ಲಿ ಸಾನ್ನಿಧ್ಯ ನೀಡಿ ಆಶೀರ್ವಚನ ನುಡಿದರು. ಗುರುವಾರದಿಂದ 4 ಪಕ್ಷಗಳ ಚಾತುರ್ಮಾಸ್ಯ ವ್ರತಾಚರಣೆ ಆಗಲಿದೆ. 2 ತಿಂಗಳು ಸಮಾಜದ ಜನತೆ ಕೂಡ ಮಠಕ್ಕೆ ಬಂದು ಹೋಗುವರು. ಅನುಷ್ಠಾನ ಜೊತೆಗೆ ಶಿಷ್ಯರು ಬರುವ ಕಾಲ, ಜೊತೆಗೆ ಸಮಾಜದ ಕಡೆಗೂ ಈ ದಿನಗಳಲ್ಲಿ ಗಮನ ಹರಿಯುತ್ತವೆ ಎಂದರು. ಈ ಪವಿತ್ರ ದಿನದಂದು ವೇದಿಕೆಯಲ್ಲಿ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ರಘುನಾಥ್ ಅವರೇ ಹಾಗೂ ಶಿವನಾಯಕರೇ, ಸನ್ಮಾನಿತರಾಗಿರುವ ಶ್ರೀ ಕೆ.ಎಸ್. ಹೊಸಮನಿಯವರೇ ಹಾಗೂ ಶಿವಾನಂದ ದೀಕ್ಷಿತರವರೇ, ಸಭೆಯಲ್ಲಿ ಉಪಸ್ಥಿತರು. ಜೀವನದಲ್ಲಿ ಗಂಭೀರ ಸಮಸ್ಯೆ ಬರುವ ತನಕ ಎಲ್ಲರೂ ಬೋಧಕರೇ, ಕೊನೆಗೆ ದೇವರೇ ಗತಿ ಎನ್ನುವರು. ಆರಂಭದಿಂದಲೇ ದೇವರ ಮೇಲೆ ನಂಬಿಕೆ ಇಟ್ಟುಕೊಳ್ಳಬೇಕು ಎಂದ ಅವರು ಇಂದು ಹೆಚ್ಚುತ್ತಿರುವ ಹೃದಯಘಾತದ ಕುರಿತು ಮಾತನಾಡಿದರು. ಹೃದಯಘಾತಕ್ಕೆ ಈಗ ಪ್ರಚಾರ ಸಿಕ್ಕಿದೆ, ಆದರೆ ಇದು ಪ್ರಾರಂಭವಾಗಿ ಬಹಳ ವರ್ಷಗಳೇ ಆಗಿವೆ. 15 ವರ್ಷಗಳ ಹಿಂದೆಯೇ ಕಲಬುರಗಿಯಲ್ಲಿ ಡಾಕ್ಟರ್ ಇನಾಮದಾರರು ಭಾರತದಲ್ಲಿ ಈ ಸಮಸ್ಯೆ ಹೆಚ್ಚು ಅಂತ ಹೇಳಿದ್ದರು. ಇಂದು ಹೃದಯಘಾತಕ್ಕೆ ತಜ್ಞರು ಕಾರಣ ಹೇಳುತ್ತಿದ್ದಾರೆ. ಜೀವನ ಶೈಲಿ ಬದಲಾಗಿರುವುದು ಮುಖ್ಯ ಕಾರಣ ಎಂದರು. ಜೀವನಕ್ಕೆ ಪುನಶ್ಚೇತನ ಪಡೆದುಕೊಳ್ಳುವ ಒಂದು ಸಂದರ್ಭ ಇದು. ಬರೀ ವೈಯಕ್ತಿಕವಾಗಿ ಮಾತ್ರ ಅಲ್ಲ, ಮಠದಲ್ಲಿಯೂ ಕೂಡ ವೈಯಕ್ತಿಕವಾಗಿ ಪ್ರತಿಯೊಬ್ಬರು ಅವರವರ ಗುರುಗಳ ಸ್ಮರಣೆ ಮಾಡಿ ಜೀವನವನ್ನು ಚೈತನ್ಯ ಪಡೆದುಕೊಳ್ಳುವಂತಹ ಉದ್ವೇಗ, ಮೊಬೈಲ್ ಬಳಕೆ, ಆಹಾರದ ಬದಲಾವಣೆ, ವ್ಯಾಯಾಮ ಕೊರತೆ ಎಲ್ಲ ಸೇರಿಕೊಂಡಿದೆ. ಸಿಹಿ ತಿಂಡಿ, ಕರಿದ ಪದಾರ್ಥ ಬಳಕೆ ಹೆಚ್ಚಿದೆ. ತರಕಾರಿ ಬಳಕೆ ಕಡಿಮೆ ಆಗಿದೆ. ಮೊಬೈಲ್ ಅತಿ ಬಳಕೆಯಿಂದ ಚಂಚಲತೆ ಆರಂಭವಾಗುತ್ತದೆ. ನಿದ್ರೆ ಕೊರತೆ ಕೂಡ ಆಗಲಿದೆ ಎಂದರು. ಚಿತ್ತಸ್ವಾತ್ಯ ಧಾರ್ಮಿಕ ಮುಖಂಡರು ವಿಶೇಷ ಚಿಂತನೆ ಮಾಡಬೇಕಿದೆ. ದೇವರಲ್ಲಿ ಭಕ್ತಿ, ಧಾರ್ಮಿಕ ಆಚರಣೆಗೆ ಆಸಕ್ತಿಯಿಂದ ಭಾಗವಹಿಸುವಿಕೆ ಮೂಲಕ ಚಿತ್ತಸ್ವಾತ್ಯ ಮಾಡಿಕೊಳ್ಳಬೇಕು ಎಂದು ಸಲಹೆ ಮಾಡಿದರು. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ರಘುನಾಥ್ ಎಸ್ ಮಠಾಧೀಶರು ಮಾತ್ರವಲ್ಲ, ನಾವು ಚಾತುರ್ಮಾಸ್ಯ ವ್ರತಾಚರಣೆ ಮಾಡಬಹುದಾ ಎಂಬ ಆಲೋಚಿಸಬೇಕು ಎಂದರು. ನಿವೃತ್ತ ಪ್ರಾಚಾರ್ಯ ಕೆ.ಎನ್. ಹೊಸಮನಿ, ಗುರುಗಳ ಅನುಗ್ರಹದ ಸಿಕ್ಕಿದ್ದು ಪುಣ್ಯದ ಫಲ. ನಮ್ಮೊಳಗಿನ ನಿಜ ಜ್ಞಾನ, ಪರದೈವದ ದಾರಿ ತೋರುವವರು ಗುರುಗಳು ಎಂದರು. ಹಿರಿಯ ಬ್ಯಾಂಕಿಂಗ್ ಅಧಿಕಾರಿ ಶಿವಾನಂದ ದೀಕ್ಷಿತ್, ಬ್ರಾಹ್ಮಣ ಸಮಾಜ ಕಷ್ಟದಲ್ಲಿ ಇದೆ, ಆಸ್ತಿ ರಕ್ಷಣೆ ಆಗಬೇಕು ಹಾಗೂ ಹಳ್ಳಿಯಲ್ಲಿ ಇದ್ದವರಿಗೆ ವಿವಾಹ ಆಗಬೇಕು ಎಂದರು. ವಿಶ್ವ ರಾಮ ಕ್ಷತ್ರಿಯ ಮಹಾಸಂಘ ಶಶಿಧರ್ ನಾಯ್ಕ್ ಮಾತನಾಡಿದರು. ಕಿರಿಯ ಸ್ವಾಮೀಜಿ ಶ್ರೀ ಆನಂದ ಬೋಧೇಂದ್ರ ಸರಸ್ವತಿ ಮಹಾಸ್ವಾಮೀಜಿ ಸಾನ್ನಿಧ್ಯ ನೀಡಿದರು. ಪಾಠಶಾಲಾ ವಿದ್ಯಾರ್ಥಿಗಳಿಂದ ವೇದಘೋಷ ಮಾಡಲಾಯಿತು. ಅವರ ಒಂದು ಸನ್ನಿಧಿಯಲ್ಲಿ ಕಾರ್ಯ ಸಲ್ಲಿಸತಕ್ಕಂಥ ಅವಕಾಶ ಸಿಕ್ಕಿದ್ರು ಕೂಡ ಇವತ್ತು ಅವರು ಸಂಪೂರ್ಣ ಆಶೀರ್ವಾದಕ್ಕೆ ಗುರಿಯಾಗಿ ಒಂದು ರೀತಿ ಧನ್ಯತಾ ಭಾವವನ್ನು ನಾನು ಅನುಭವಿಸ್ತಾ ಇದ್ದೇನೆ. ಪರಮ ಪೂಜ್ಯರು ಪ್ರತಿಭೆಯನ್ನು ಗುರುತಿಸಿ ಅವರಿಂದ ಕೆಲಸ ತಗೊಳ್ಳೋದ್ರಲ್ಲಿ ಬಹಳ ಪ್ರವೀಣ. ಆ ದೃಷ್ಟಿಯಿಂದ ನಾನು ನಿವೃತ್ತಿ ಆಗಲಿಕ್ಕೆ ಇನ್ನೂ 6 ತಿಂಗಳಿದ್ದಾಗ ಅವ್ರು ನನ್ನನ್ನು ಕೇಳಿದ್ರು, ನಿವೃತ್ತಿ ಆದ ನಂತರ ಏನು ಮಾಡ್ತೀರಿ, ಮಠಕ್ಕೆ ಬನ್ನಿ. ಆಗ ನಾನು ಅವರ ಒಂದು ಕರೆಗೆ ಹೋಗ್ಬಿಟ್ಟು ಅವರೇ ನನ್ನನ್ನು ಇಲ್ಲಿ ಗ್ರಾಮಾಭ್ಯುದಯ ಸಂಸ್ಥೆಗೆ ಅಧ್ಯಕ್ಷನಾಗಿ ಅವರೇ ನೇಮಕ ಮಾಡಿ
ಇದೇ ವೇಳೆ ಬೃಹತ್ ಗಂಗಾಧರೇಂದ್ರ ಸರಸ್ವತಿ ಶ್ರೀಗಳು ಬರೆದ ಮಹಾಬಲೇಶ್ವರ್ ಭಟ್ ಅವರು ಕನ್ನಡೀಕರಿಸಿದ ವೇದಾಂತ ಸಿದ್ಧಾಂತ ಸೂಕ್ತಿ ಮಂಜರಿ ಗ್ರಂಥ ಬಿಡುಗಡೆ ಮಾಡಲಾಯಿತು. ಡಾಕ್ಟರ್ ವಿನಾಯಕ್ ಹೆಗಡೆ ಗುಂಜಗೋಡ್ ನಿರ್ವಹಿಸಿದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಶಿರಸಿ.